ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನಂತರ ತುಂಬ ಜನ ಕೇಳ್ತಾ ಇದ್ರು ಒಂದು ಒಳ್ಳೆ ಸೀ ಫುಡ್ ರೆಸ್ಟೋರೆಂಟ್ ಇದ್ದರೆ ಸಜೆಸ್ಟ್ ಮಾಡಿ ಅಂತ. ಹಾಗೆ ನಾನು ಇವತ್ತು ಕೋರಮಂಗಲದಲ್ಲಿರುವ ಒಂದು ಸೀ ಫುಡ್ ರೆಸ್ಟೋರೆಂಟ್ಗೆ ವಿಸಿಟ್ ಕೊಟ್ಟೆ. ಸೊ ಇಲ್ಲಿ ನಾನು ಫುಡ್ ಟೇಸ್ಟ್ ಮಾಡಿ ಯಾವ ಥರ ಚೆನ್ನಾಗಿದೆನಾ ಇಲ್ವಾ ಅಂತ ಒಂದು ಹಾನೆಸ್ಟ್ ರಿವ್ಯೂ ಶೇರ್ ಮಾಡೋಣ ಅಂತ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ಹಾಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಎಂಟ್ರ್ ಆದ ತಕ್ಷಣ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಫಸ್ಟಿಗೆ ಸೂಪ್ ಆರ್ಡರ್ ಮಾಡಿದೆ, ಚಿಕನ್ ಸೂಪ್ ಆರ್ಡರ್ ಮಾಡಿದೆ, ಚಿಕನ್ ಮ್ಯಾಂಚೋಸು. ತುಂಬ ಬಿಸಿಯಾದ ಸೂಪ್ ಸರ್ವ್ ಮಾಡಿದ್ರು. ಬನ್ನಿ ಟೇಸ್ಟ್ ಮಾಡುವ ಹೇಗಿದೆ ಅಂತ ಹೇಳ್ತೀನಿ. ಚಿಕನ್ ಸೂಪ್ ತುಂಬ ಚೆನ್ನಾಗಿತ್ತು. ಚಿಕನ್ ಸೂಪ್ನ ಟೆಕ್ಸ್ಚರ್ ಬಂದು ತುಂಬ ಕ್ರೀಮಿ ಆಗಿತ್ತು, ಫ್ಲೇವರ್ ಬಂದು ತುಂಬ ಟೇಸ್ಟಿ ಆಗಿತ್ತು, ಸ್ಪೈಸಿ ಆಗಿತ್ತು. ಬಿಕಾಸ್ ನನಗೆ ಸ್ಪೈಸಿಯಾಗಿ ಬೇಕಾಗಿತ್ತು. ತುಂಬಾ ಚೆನ್ನಾಗಿತ್ತು. ಚಿಕನ್ ಸೂಪು ಹೆಲ್ತಿಗೆ ತುಂಬ ಒಳ್ಳೆಯದು, ತುಂಬ ಹೆಲ್ದಿ ಬೆನಿಫಿಟ್ ಇದೆ. ಸೊ ಬೋನಿಗೆ, ಥ್ರೋಟ್ ಇನ್ಫೆಕ್ಷನ್ಗೆಲ್ಲ ಚಿಕನ್ ಸೂಪ್ ಒಳ್ಳೆಯದು. ನಾನು ಸ್ಟಾರ್ಟರ್ಸ್ಗೆ ಚಿಕನ್ ಸೂಪ್ ಆರ್ಡರ್ ಮಾಡಿದೆ, ನಂದು ಫೇವ್ರೆಟ್ ಕೂಡ. ಚಿಕನ್ ಮ್ಯಾಂಚೋ ಸೂಪ್ ಆದ ನಂತರ ನಾನು ಸಿಲ್ವರ್ ಫಿಶ್ ರವಾ ಫ್ರೈ ಆರ್ಡರ್ ಮಾಡಿದೆ. ನೋಡೋಣ ಹೇಗಿದೆ ಅಂತ ಟೇಸ್ಟ್ ನೋಡುವ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀಟಾಗಿ ಜೋಡಿಸಿದ್ದಾರೆ. ಪ್ರೆಸೆಂಟೇಷನ್ ಲುಕ್ ಸೋ ನೀಟ್ ಆ್ಯಂಡ್ ಪರ್ಫೆಕ್ಟ್. ಸೊ ಟೇಸ್ಟು ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ. ಸೊ ರವಾ ಫ್ರೈ ಮಾಡಿದ್ರಿಂದ ತುಂಬ ಕ್ರಂಚಿ ಆಗಿತ್ತು, ಕ್ರಿಸ್ಪಿ ಆಗಿತ್ತು. ಸೊ ತುಂಬ ಡೀಪ್ ಫ್ರೈ ಮಾಡಿದ್ರು, ಚೆನ್ನಾಗಿತ್ತು. ಯೂಶ್ವಲಿ ಸಿಲ್ವರ್ ಫಿಶ್ ಅಷ್ಟೇನು ಟೇಸ್ಟಿ ಆಗಿರಲ್ಲ. ಬೇರೆ ಫಿಶ್ಗೆ ಕಂಪೇರ್ ಮಾಡಿದರೆ ಸಿಲ್ವರ್ ಫಿಶ್ ಸ್ವಲ್ಪ ಟೇಸ್ಟಲ್ಲಿ ಸ್ವಲ್ಪ ಕಡಿಮೆ ಟೇಸ್ಟ್ ಇರೋದು ಅಂತಲೇ ಹೇಳ್ಬೋದು. ನನಗೇನು ಅಷ್ಟು ಪರ್ಸ್ನಲ್ ಫೇವ್ರೇಟ್ ಅಂತಲ್ಲ, ಜಸ್ಟ್ ನಾನು ಟ್ರೈ ಮಾಡೋಂತ ಮಾಡಿದೆ, ಚೆನ್ನಾಗಿತ್ತು. ಅದಾದ ನಂತರ ನಾನು ನನ್ನ ಫೇವ್ರೇಟ್ ಅಂಜಲ್ ತವಾ ಫ್ರೈ ಆರ್ಡರ್ ಮಾಡಿದೆ. ಸೊ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ದೊಡ್ಡ ಪೀಸ್ ಕೊಟ್ಟಿದ್ರು, ಸೊ ಹಾಗಾಗಿ ನಾನು ಕಟ್ ಮಾಡಿದೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸೊ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತೀನಿ, ಸೊ ದ್ಯಾಟ್ ನಿಮಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ಟೈಮ್ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದಿದ್ದ ಕಾರಣ ಯಾವ ಅಂದರೆ ಎಲ್ಲದೂ ಒಂದು ಒಳ್ಳೆ ಸೀ ಫುಡ್ ರೆಸ್ಟೋರೆಂಟ್ ಇದ್ದರೆ ನಮಗೆ ಸಜೆಸ್ಟ್ ಮಾಡಿ ಅಂತ. ಆ ಒಂದು ಕಾರಣಕ್ಕೋಸ್ಕರ ನಾನು ಇವತ್ತು ನನ್ನ ಹಾನೆಸ್ಟ್ ರಿವ್ಯೂವನ್ನು ಶೇರ್ ಮಾಡೋಣ ಅಂತ ನಾನು ಸೀ ಫುಡ್ ರೆಸ್ಟೋರೆಂಟ್ ಇದ್ದು ವೀಡಿಯೋ ಮಾಡಿದೆ. ಸೊ ಅಂಜಲ್ ತವಾ ಫ್ರೈ ತುಂಬ ಚೆನ್ನಾಗಿತ್ತು. ಮೀಟ್ ಬಂದು ತುಂಬಾ ಫ್ರೆಶ್ ಆಗಿತ್ತು. ಯೂಶ್ವಲಿ ನಮ್ಮ ಅಂಜಲ್ ತವಾ ಫ್ರೈ ತೊಗೊಂಡ್ರೆ ನಮಗೆ ಅದರಲ್ಲಿ ಮಸಾಲ ಸಿಗಲ್ಲ, ಮಸಾಲ ಫ್ರೈ ಥರ ಅಲ್ಲ, ಇದು ತವಾ ಫ್ರೈ ಅಲ್ವಾ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಫಿಶ್ ತುಂಬ ಟೇಸ್ಟಿ ಆಗಿತ್ತು, ಫ್ರೆಶ್ ಆಗಿತ್ತು. ಐ ಥಿಂಕ್ ಡೆಫಿನೆಟ್ಲಿ ಐ ಕ್ಯಾನ್ ರೆಕಮೆಂಡ್ ದಿಸ್ ರೆಸ್ಟೋರೆಂಟ್ ಬಿಕಾಸ್ ತುಂಬ ಟೇಸ್ಟಿ ಆಗಿತ್ತು. ನಾನು ಸೂಪ್ ಆರ್ಡರ್ ಮಾಡಿದ ಚೆನ್ನಾಗಿತ್ತು, ಸಿಲ್ವರ್ ಫಿಶ್ ಚೆನ್ನಾಗಿತ್ತು, ಅಂಜಲ್ ತವಾ ಫ್ರೈಸ್ ಚೆನ್ನಾಗಿತ್ತು. ಮತ್ತು ಎಸ್ಪೆಷಲಿ ಅಲ್ಲಿ ಬಂದು ಸರ್ವಿಸ್ ಅಷ್ಟೇ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಐ ವಿಲ್ ರೆಕಮೆಂಡ್ ಯು ಗೈಸ್. ಸೊ ನಿಮ್ಗೆ ಯಾರಿಗಾದರೂ ಸೀ ಫುಡ್ ತಿನ್ನಬೇಕಂತ ಅನಿಸಿದರೆ ಡೆಫಿನೆಟ್ಲಿ ಕೋರಮಂಗಲದಲ್ಲಿರುವ ಈ ಸೀ ಫುಡ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ಬೋದು. ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರೈಸ್ ವೈಸ್ ವರ್ತ್ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸೊ ನಾನು ಲಾಸ್ಟ್ ಟೈಮ್ ಸಹ ಹೋಗಿದ್ದೆ, ದಿಸ್ ಟೈಮ್ ಸಹ ಅಂದರೆ ಲೈಕ್ ಒಂದು 2 ಸಲ ಹೋದೆ ಈ ರೆಸ್ಟೋರೆಂಟ್ಗೆ. ನನಗಂತೂ ಫುಡ್ ಇಷ್ಟ ಆಯಿತು, ಸರ್ವಿಸ್ ಇಷ್ಟ ಆಯಿತು. ವರ್ತ್ ಪೇಯಿಂಗ್ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಹೋಗ್ಬೇಕಂತಿದ್ರೆ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡ್ಬೋದು. ನಿಮಗೆ ಈ ಥರ ಫಿಶ್ ಫ್ರೈ ಎಲ್ಲ ನಾವು ಬಿಸಿ ತಿಂದಾಗಲೇ ನಮಗೆ ಟೇಸ್ಟ್ ಗೊತ್ತಾಗೋದು, ಟೇಸ್ಟ್ ಚೆನ್ನಾಗಿ ಅನಿಸೋದು. ಮತ್ತು ಫ್ರೆಶ್ ಇದೆನಾ ಇಲ್ವಾ ಅಂತಲೂ ಆವಾಗನೇ ಗೊತ್ತಾಗೋದು. ಸೊ ಇದು ಫಿಶ್ ಬಿಸಿಯಾಗಿ ಸರ್ವ್ ಮಾಡಿದ್ರಿಂದ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಮೀಟ್ಸ್ ಸೊ ಫ್ರೆಶ್ ಆಗಿತ್ತು, ನನಗೆ ಇಷ್ಟ ಆಯಿತು. ಅದು ನಾವು ಸೀ ಫುಡ್ ತಿನ್ನುವವ್ರು ನಮ್ಮ ಕೋಸ್ಟಲ್ ಪ್ಲೇಸಿಂದ ಬಂದಿರೋದ್ರಿಂದ ನಮಗೆ ಗೊತ್ತಿರುತ್ತೆ ಸೀ ಫುಡ್ ಯಾವ ಥರ ಇರುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗಂತ ಇಲ್ಲಿ ಬರೀ ಸೀ ಫುಡ್ ಮಾತ್ರ ಸಿಗೋದಲ್ಲ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ವೆರೈಟಿ ಫುಡ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗಿದೆ, ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಇದೊಂದು ಫುಡ್ ರಿವ್ಯೂ ವಿಡಿಯೋ ಆಗಿರುತ್ತೆ. ಇದು ಪೇಯ್ಡ್ ಪ್ರಮೋಷನ್ ಅಂತೂ ಖಂಡಿತ ಅಲ್ಲ. ನಾನು ನಿಮಗೆ ಹೆಲ್ಪ್ ಆಗಲಿ, ಯೂಸ್ಫುಲ್ ಆಗಲಿ ಅಂತ ಒಂದು ಹಾನೆಸ್ಟ್ ರಿವ್ಯೂ ಶೇರ್ ಮಾಡ್ತಾ ಇರೋದು. ಸೊ ದಟ್ ನಿಮಗೆ ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೊಂದು ಗೊತ್ತಿರುತ್ತೆ, ಐಡಿಯಾ ಇರುತ್ತೆ ಯಾವ ರೆಸ್ಟೋರೆಂಟ್ ಬೆಟ್ರು, ಹಾಗೆ ಅಲ್ಲಿ ಫುಡ್ ಯಾವ ಥರ ಇರುತ್ತೆ ಅಂತ ಒಂದು ಹಾನೆಸ್ಟ್ ರಿವ್ಯೂ ಶೇರ್ ಮಾಡಿದ್ದೀನಿ. ಸೊ ಅಕಾರ್ಡಿಂಗ್ಲಿ ನಿಮಗೆ ಇಷ್ಟ ಆದರೆ ವಿಸಿಟ್ ಮಾಡ್ಬೋದು. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.